ರಾಜ್ಯದಲ್ಲಿ ಮೊದಲನೇ ಸಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಾಗ ನಾವು ಗ್ರಾಮೀಣ ಕ್ಷೇತ್ರದಿಂದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಅವತ್ತು ನಾವು ಕೇಳಿದ್ದೀವಿ. ಆದರೆ ಕಾರಣಾಂತರಗಳಿಂದ ಹಿರಿಯರಿಗೆ ಒಂದು ಸಚಿವ ಸ್ಥಾನ ಸಿಕ್ತು, ಸಂತೋಷ. ಆದರೆ ಈಗ ಮತ್ತೆ ಎರಡನೇ ಅವಧಿಗೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಿಗೆ ಸ್ಥಾನಮಾನ ಕೊಡಬೇಕು, ಜೊತೆಗೆ ಜಿಲ್ಲಾ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ನಮ್ಮೆಲ್ಲ ಗ್ರಾಮೀಣ ಕ್ಷೇತ್ರದ ಅಭಿಮಾನಿಗಳ ಪರವಾಗಿ ಮತ್ತು ನಮ್ಮೆಲ್ಲ ಮುಖಂಡರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದು ಯಾಕೆ ನಾವು ಕೊಡಬೇಕಂತ ಹೇಳ್ತೀವಿ ಅಂತಂದರೆ, ಅವರು ಭಾಳ ಈಗ ಅವರು ಏನೋ ಅಭಿವೃದ್ಧಿ ಅಧಿಕಾರರ, ಆಮೇಲೆ ಈ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ಕಾರ್ಯಕ್ರಮಗಳು ಕೂಡ ನಡೆದವ, ಅವೆಲ್ಲ ಕಾರ್ಯರೂಪದಲ್ಲಿ ತಮಗೆಲ್ಲ ಗೊತ್ತಿದೆ. ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇವತ್ತು ಉದಾಹರಣೆಗೆ ನಾವು ಬ್ರಿಡ್ಜ್ ಕಮ್ ಬ್ಯಾರೇಜು ಮಂತ್ರಾಲಯದಲ್ಲಿ ಚಿಕ್ಕಮಂಚಾಲಲ್ಲಿ, ಆಮೇಲೆ ಗುಂಜಳಿ ಕೆರೆ ತುಂಬಿಸುವ ಕಾಮಗಾರಿ ಇರ್ಬೋದು, ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮದಲ್ಲಿ ಕೆರೆ ತುಂಬ ಯೋಜನೆ, ಆಮೇಲೆ ಮೊನ್ನೆ ತಾನೇ ಸಚಿವ ಸಂಪುಟದಲ್ಲಿ ನಮ್ಮ ಮಠಮಾರಿ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಕೂಡ ಶಾಂಕ್ಷನ್ ಮಾಡಿಸಿಕೊಟ್ರು. ಜೊತೆಗೆ ಹಲವಾರು ಯೋಜನೆಗಳನ್ನು ಕೂಡ ತಂದಾರವರು. ಇವು ಕೇವಲ ಹೆಸರಿಗೆ ಹೇಳಕ್ಕೆ ಮಾತ್ರ ನಾವು, ಆದರೆ ಒಂದು ಲೀಸ್ಟ್ ಮಾಡಿದರೆ ದೊಡ್ಡ ಪಟ್ಟಿ ಆಗ್ತದ. ಅದರ ಜೊತೆಯಲ್ಲಿ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ CC ರೋಡ್ ಇರ್ಬೋದು, ಸಮುದಾಯ ಭವನಗಳಿರ್ಬೋದು, ಚರ್ಚು, ಮಸೀದಿ ಮಂದಿರಗಳು, ಆಮೇಲೆ 400ಕ್ಕೂ ಹೆಚ್ಚು ದೇವಸ್ಥಾನಗಳು ಕೂಡ ಅಭಿವೃದ್ಧಿಪಡಿಸ್ಯಾರವರು. ಅದರ ಜೊತೆಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ಶಾಲಾ ಕಾಲೇಜುಗಳಿಗೆ ಒಂದು ಅನುದಾನವನ್ನು ಕೊಟ್ಟು ಅವುಗಳು ಕೂಡ ಮಾಡ್ಯಾರ. ಆಮೇಲೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನಿಟ್ಟು ಶಾಶ್ವತವಾಗಿ ಉಳಿಯುವಂತೆ ಮಾಡ್ಯಾರ. ಇಂತಹ ಅಭಿವೃದ್ಧಿ ಕಾರ್ಯಗಳನ್ನು ಯಾರು ಮಾಡ್ತಾರೆ ಇವತ್ತು? ಅದಕ್ಕಾಗಿ ಇವರು ಕೇವಲ ಶಾಸಕರಾಗಿ ಇಷ್ಟೆಲ್ಲ ಮಾಡ್ಯಾರ, ಇನ್ನು ಮುಂದೆ ಅವರು ಸಚಿವರಾದರೆ ಎಷ್ಟು ಮಾಡ್ಬೋದು? ಅದಕ್ಕಾಗಿ ನಾವು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ತಮ್ಮಲ್ಲಿ ಕೇಳೋದಿಷ್ಟೇ, ತಮ್ಮ ಮುಖಾಂತರ ನಮ್ಮ ಹೈಕಮಾಂಡಿಗೆ ಒಂದು ಮನವರಿಕೆಯನ್ನು ಮಾಡ್ತೀವಿ. ಈ ಸಲ ಒಂದು ಶಿವಕುಮಾರ್ ಸಾಹೇಬರ ಒಂದು ಮುಖ್ಯಮಂತ್ರಿಯ ಒಂದು ಆಡಳಿತದಲ್ಲಿ ನಮ್ಮ ಸಾಹೇಬರಿಗೆ ಶಾಸಕ ಸ್ಥಾನ ಸಚಿವ ಸ್ಥಾನ ಕೊಡಬೇಕು, ಜೊತೆಗೆ ಉಸ್ತುವಾರಿಯನ್ನು ಕೂಡ ಕೊಡಬೇಕಂತೇಳಿ ಒಕ್ಕೊರಲಿಂದ ನಾವೆಲ್ಲ ಕೇಳ್ತಾ ಇದ್ದೀವಿ. ಬೇರೆ ಜಿಲ್ಲೆಗಳಿಗೆ ಕೊಡೋದ್ರಿಂದ ಅವರು ಈ ಸ್ಥಳೀಯ ಕೇಂದ್ರ ಸ್ಥಾನದಲ್ಲಿ ಅವರು ಇರೋದಿಲ್ಲ, ಹೀಗಾಗಿ ಈ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತವೆ. ಇವತ್ತು ಸ್ಥಳೀಯರಿಗೆ ಕೊಟ್ಟನಂದರೆ ಅವ್ರು 24 ತಾಸು ಇಲ್ಲೇ ಇರ್ತಾರೆ. ಏನಾದರೂ ತೊಂದರೆಗಳಾದರೂ ಕೂಡ ಲೋಕಲ್ದವ್ರು ಅವ್ರನ್ನ ಭೇಟಿಯಾಗಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಏನಾದರೂ ತೊಂದರೆಗಳಿರ್ಬೋದು, ಆಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಲೋಕಲ್ದವ್ರಿಗೆ ಕೊಟ್ಟರೆ ಅಂತೇಳಿ ನಮ್ಮ ಒಂದು ಮನವಿ.